ಎಥೆನೋಯಿಕ್ ಆಮ್ಲದ ರಾಸಾಯನಿಕ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಎಥೆನೋಯಿಕ್ ಆಮ್ಲವನ್ನು ಅಸಿಟಿಕ್ ಆಮ್ಲ ಅಂತಲೂ ಹೇಳಿ ಕರೀತಾರೆ. ಇದರ ರಾಸಾಯನಿಕ ಅಣುಸೂತ್ರ CH3COOH. ಈಗ ಮೊದಲಿಗೆ ನಾವು ಎಸ್ಟರೀಕರಣ ಅಥವಾ ಎಸ್ಟಿಫಿಕೇಷನ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಆಮ್ಲ ಹಾಗೂ ಆಲ್ಕೋಹಾಲ್ಗಳು ವರ್ತಿಸಿ ಎಸ್ಟರ್ಗಳು ಉಂಟಾಗುವ ರಾಸಾಯನಿಕ ಕ್ರಿಯೆಯನ್ನು ಎಸ್ಟರೀಕರಣ ಅಂತ ಹೇಳಿ ಕರಿತೀವಿ. When an acid reacts with an alcohol, it forms ester. Such type of chemical reactions are known as esterification. ಈ ಎಥೆನಾಲ್ ಎಥೆನೋಯಿಕ್ ಆಮ್ಲದೊಂದಿಗೆ ಸೇರಿ ಎಸ್ಟರ್ ಉಂಟಾಗತ್ತೆ. ಹಾಗಾದರೆ ಈ ಪ್ರಯೋಗ ಮಾಡೋದಕ್ಕೆ ಯಾವ ಪ್ರಯೋಗಶಾಲಾ ಪರಿಕರಗಳು ಬೇಕು ಅಂತ ಹೇಳಿ ಮೊದಲು ತಿಳ್ಕೊಳ್ಳೋಣ. ಇದನ್ನು ಮಾಡೋದಕ್ಕೆ ತ್ರಿಪಾದ ನಿಲುವು, ತಂತಿಯ ಜಾಲರಿ, ಸ್ಪಿರಿಟ್ ಲ್ಯಾಂಪ್ ಅಥವಾ ಬನ್ಸನ್ ಬರ್ನರಿನ ಫ್ಲೇಮ್, ಬೀಕರಲ್ಲಿ ನೀರು, ಪ್ರಣಾಳದ ಹಿಡಿಕೆ ಹಾಗೂ 2 ಪ್ರಣಾಳಗಳು. ಈ ಪ್ರಣಾಳದಲ್ಲಿ ಕ್ರಮವಾಗಿ ನಾನು ಎಥೆನಾಲ್ ಮತ್ತು ಅಸಿಟಿಕ್ ಆಮ್ಲವನ್ನು ತೆಗೆದುಕೊಂಡಿದ್ದೇನೆ. ಈಗ ಎಥೆನಾಲ್ಗೆ ಆಮ್ಲವನ್ನು ಸೇರಿಸಿ ಇದನ್ನು ನಾವು ಪರೋಕ್ಷವಾಗಿ ಕಾಸುವಿಕೆಗೆ ಒಳಪಡಿಸೋಣ. ಈ ಎಸ್ಟರ್ಗಳು ಸಿಹಿ ವಾಸನೆಯನ್ನು ಒಳಗೊಂಡಿರುವಂತಹ ವಸ್ತುಗಳಾಗಿವೆ. ಇವುಗಳನ್ನು ಸುವಾಸಿಕಗಳು ಹಾಗೂ ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ಸ್ಪಷ್ಟವಾಗಿ ರಾಸಾಯನಿಕ ಕ್ರಿಯೆ ಆಗೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ರೀತಿಯ ಸಿಹಿ ವಾಸನೆಯ ಪರಿಮಳ ಬರ್ತಾ ಇದೆ. ಈ ರೀತಿ ಎಸ್ಟರ್ ಉಂಟಾಗತ್ತೆ. ಆಮ್ಲ ಹಾಗೂ ಆಲ್ಕೋಹಾಲ್ ಪ್ರತಿವರ್ತಿಸಿ ಎಸ್ಟರ್ ಅನ್ನುವ ಉಂಟಾಗುವ ಈ ರಾಸಾಯನಿಕ ಕ್ರಿಯೆಗೆ ಎಸ್ಟರೀಕರಣ ಅಂತ ಹೇಳಿ ಕರಿತೀವಿ.